ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವೀಡಿಯೋಕ್ಕೆ. ಸದ್ಯಕ್ಕೆ ಈಗ ಇಲ್ಲಿ ಹೊಲ ಕಾಣುತ್ತಲ್ಲ, ಈ ಹೊಲ ಸ್ವಲ್ಪ ಕಸದ ಹೆಚ್ಚಿಗೆ ನಡಬರ್ಕು. ಅದ್ರ ಸಲಿಗೆ ಲಾಸ್ಟ್ ಇದೇ ಫೈನಲ್. ಇದೊಂದು ಸತಿ ಹಂಗಾರ ಮೆಲ್ಲಕ್ಕೆ ಕುಂಟು ಬಿಡಬೇಕು. ಯಾವ ಥರ ಕಸ ಆಗ್ಯದ ಅಂತ ತೋರಿಸ್ತೀನಿ, ಮತ್ತು ಬೆಳೆ ಯಾವ ಥರ ಹೈಟ್ ಆಗ್ಯದ, ಮತ್ತು ಇದೇ ಲಾಸ್ಟ್ ಯಾಕಪ್ಪ ಅಂತ ಹೇಳ್ತೀನಿ ನೋಡ್ರಿ. ಈಗ ಸದ್ಯಕ್ಕೆ ನೋಡ್ರಿ ಕಸ ಈ ಥರ ಕಾಣಕತ್ತದ. ಮೊನ್ನೆನೇ ಹೊಡಿಬೇಕಿತ್ತು. ಮೊನ್ನೆ ಆ ಹೊಲಕ್ಕೂ ಮತ್ತು ಈ ಹೊಲಕ್ಕೂ ನೀರು ಹಚ್ಚಿದ್ವಲ್ಲ, ಅದ್ರ ಸಲಿಗೆ ಹಸಿ ಹೆಚ್ಚಿಗಿತ್ತು. ಹಸಿ ಆಗೋಣ ಈ ಥರ ಕಸ ಕಾಣಕತ್ತ. ಕಸ ಕಾಣಕತ್ತಲ್ಲ. ಈಗ ಈ ಹೊಲಕ್ಕೆ ಈಗ ಮತ್ತು ಇದೊಂದು ಸತಿ ಲಾಸ್ಟ್ ಕುಂಟು ಹೊಡಿಬೇಕು. ಇದೆಲ್ಲ ಕಾಣುತ್ತಲ್ಲ. ಇಷ್ಟೇ ಬಿಟ್ಟು ಅಂದ್ರೆ ಹತ್ತಿ ಬಿಡಿಸೋಟಿಗೆ, ಹತ್ತಿ ಬಿಡಿಸೋದು ಚಾಲು ಆಗೋಟಿಗೆ ಮತ್ತು ಕಸ ದೊಡ್ಡದಾಗಿ ಬಿಡ್ತದೆ. ಅದ್ರ ಸಲಿಗೆ ಇದೊಂದು ಸತಿ ಹೆಂಗಾರ ಐತೆ ಮೆಲ್ಲಕನ ಐತೆ ಇದೊಂದು ಸತಿ ಪಾರು ಮಾಡ್ಬೇಕು ಕಸ. ಆಲ್ಮೋಸ್ಟ್ ಎಲ್ಲ ಪೈಪ್ಗಳು ಇದೇ ಥರ ಪೂರ ಕಲ್ತಿ ಹೊಂಟ ಉಪಯೋಗ ಬರಕತ್ತವ. ಸುಮ್ಮನೆ ಏನು ಕಮ್ಮಿ ಹಚ್ಚಿ ಕೊಟ್ರೆ ಏನು ಹಚ್ಚಿ ಕೊಟ್ರೆ ಸಣ್ಣ ಮಕ್ಳು ಗೊತ್ತಿಲ್ಲ ನೋಡ್ರಿ. ಇಷ್ಟೇ ಕುಂತದ, ಇಟ್ಟೆ ಇಡ್ತದ. ಫುಲ್ ಪ್ರೆಷರ್ಲಿ ಕಿತ್ತು ಬಿಟ್ಟದ. ಇದೊಂದು ಹಿಡ್ದು 4ನೇ ಪೈಪ್. ಇದು ನಮ್ಮ ಸೆಟ್ನಾಗ, ಹೊಸ ಪೈಪ್ ಸೆಟ್ನಾಗ 4ನೇ ಪೈಪು ಈ ಥರ ಎಡಕ್ಕೆ ಕಡೆಗೆ ರುಂಡ ಮುಂಡ ಕಡೆಗಾಗಿ ಈ ಥರ ಬಿದ್ದದ. ಅದೆಲ್ಲ ಸದ್ಯಕ್ಕೆ ಕಸ ಈ ಥರ ಅದ. ಸ್ಪ್ರಿಂಕ್ಲರ್ ಹಾಕ್ತೀವಲ್ಲ, ಈ ಸೈಡ್ ಅಂತ ಹೊಡೆದಲ್ಲ. ಫಸ್ಟ್ ಆ ಸೈಡ್ಲೇದಿ ಸ್ಪ್ರಿಂಕ್ಲರ್ ಹಾಕ್ಯಂಡು ಬಂದಿದ್ವಿ. ಹಿಂಗೆ ಹಾಕ್ಯಂಡು ಬಂದಿಸಿ ಈ ಸೈಡ್ ಹಾಕಿದ್ವಿ. ಈ ಸೈಡ್ ಒಂದೇ 2 ಸತಿ ಕಿತ್ತು ಹಾಕ್ತೀವಲ್ಲ. ಇವೆಲ್ಲ 4 ಸತಿಗೆ ಆಯಿತು. ಮೊನ್ನೆ ಹೊಲ ತೊಯ್ಯೋದು 4 ಸತಿಗೆ ಆಗೋಣ. 2 ಸತಿ ಕಿತ್ತು ಹಾಕಿದ್ದು ಕುಂಟಿ ಹೊಡೆದದ ಈ ಥರ ಆಗ್ಯದ ನೋಡ್ರಿ. ಇದ್ರಾಗ ಅಷ್ಟು ಸರಿ ಕಾಣಲ್ಲ ಅಂದ್ರೆ ಕಸ ಕಾಣವಲ್ದು. ಅದ್ರಾಗ ಹೊಡೆದಿಲ್ಲಲ್ಲ, ಅದಕ್ಕೆಲ್ಲ ಆ ಸೈಡ್ದು ಬೇರೆ ಹೊಲ್ದಾಗ ಹಾಕಿದಾಗ ಒಂದೆರಡು ದಿನ ಕಾಲಿದ್ದಾಗ ಆ ಹೊಲ ಹೊಡಲಿಲ್ಲ. ಯಾಕಂದ್ರೆ ಆ ಹೊಲಗಳಿಗೆ ಪೈಪ್ ಕಿತ್ತಾಕಿತ್ತು ಮತ್ತು ಈ ಹೊಲಗಳಿಗೆ ಎಣ್ಣೆ ಹೊಡಿದಿತ್ತು. ಮತ್ತು ಅಲ್ಲಿ ಒಂದು ಮಾನ ಗಿಡದ ಪೆಟ್ಟು ಬಿಲ್ಲಿ ತೋರಿಸಿನಲ್ಲ, 2 ಕುಂಟೆ ಆಗಿದ್ದಲ್ಲ, ಹಿಂದೆ ನೋಡಿದ್ರಲ್ಲ. ಆ ಹೊಲಕ್ಕೆ ಕುಂಟೆ ಹೊಡೆದಿತ್ತು. ಅದ್ರ ಸಲಗೆ ಹೊಡೆದಾಗಿರಲಿಲ್ಲ. ಇದು ಫಸ್ಟಿಗೆ ಹೊಡೆದು ಈ ಥರ ಹಸ ಕಾಣಕತ್ತ ಕ್ಲೀನಾಗಿ ನೋಡಕತ್ತೀರಿ, ನಿಮಗೆ ಗೊತ್ತಾಗ್ತದೆ. ಇದು ಫಸ್ಟಿಗೆ ಹೊಡೆದು ಈ ಥರ ಕಾಣಕತ್ತ. ಈ ಸದ್ಯಕ್ಕೆ ಹೊಡೆಯೋದು ಆ ಥರ ಕಸ ಕಾಣಕತ್ತದ ನೋಡಿರಿ. ಈ ಥರ ಒಳಗೆ ಕಸ ಅದು ಕಾಣುತ್ತದೆ. ಇದಕ್ಕೂ 2 ಕುಂಟೆ ಹಾಕ್ಬೇಕಂತ ದೊಡ್ಡನಾಗ ಹಾಕಿದ್ವಿ. ದೊಡ್ಡನಾಗ ಹಾಕಿಸಿ ದಿಂಡು ಆ ಸೈಡ್ ಇತ್ತು, ಅದೆಲ್ಲ ಹಾಕಿದ್ದು ಒಂದು ಸೈತಿ ದೊಡ್ಡನಾಗದ್ಲೇ ಒಂದೇ ಕುಂಟೆ ಹೊಡ್ಕೊಂಡು ಬಂದ್ವಿ. ಸಜ್ಜಾಗವಲ್ದು, ಸ್ವಲ್ಪ ಮ್ಯಾಗ ನಿಂತು ಹೊಡಿಬೇಕು, ಹಂಗಾರೆ ಕಸ ಇರ್ತದೆ. 2 ಕುಂಟೆ ಮ್ಯಾಗ ನಿಂತಾದ್ರೆ ಹತ್ತೋತಾವೆ. ಅದ್ರ ಸಲಿಗೆ ಈ ದಂಡನ ತೆಗೆದು ಅಲ್ಲಿ ಕೆಬ್ಬಣ ದಂಡ ಕಾಣ್ತಾವೆ, ತಾಳು ಈಸ್ ಕಾಣ್ತಾರ, ಆ ದಿಂಡನ ಇದಕ್ಕೆ ಹಾಕಬೇಕು. ದೊಡ್ಡನಾಗ ತೆಗಿಬೇಕು. ಈಗ ಅಲ್ಲಿ ನಮ್ಮ ಅಣ್ಣ ಒಯ್ದದ್ದು ಸಣ್ಣಗೆ ಒಯ್ದಾನ. ಆ ಸಣ್ಣಗೆ ತೊಗೊಂಡು ಬರೋಕ್ಕೆ ಮತ್ತು ಅಣ್ಣ ಹೋಗ್ಯಾನ. ಈಗ ಅದು ಬರೋಣ ಸಣ್ಣಗೆ ಕಟ್ಟಿ ಆ ದಿಂಡ ಹಾಕಿಸಿ ಇದು ಹೊಡಿತೀನಿ. ಹೊಡೆದ ಹೊತ್ತಿನಾಗ ತೋರಿಸ್ತೀನಿ ಗಳೆ ಯಾವ ಥರ ಹತ್ತ ಕ್ಲೀನ್ ಆದಂತ ನೋಡಕೈತ್ರಿ. ಸದ್ಯಕ್ಕೆ ಈಗ ಅಲ್ಲಿದೆ ಈ ಬೇನ್ಗಿಡದಲ್ಲಿ ಇಲ್ಲಿ ತನ ಕುಂಟು ಹೊಡೆದಾಯ್ತು ನೋಡ್ರಿ. ಸಾರ ಯಾವ ಥರ ಕಾಣುತ್ತೆ, ಕಸ ಕಾಣುತ್ತೆ ಕ್ಲಿಯರಾಗಿ ನೋಡ್ರಿ. ಇದೇ ಬಗಲಂದು ಕುಂಟು ಹೊಡೆದು ಸಾಲು ನೋಡ್ರಿ. ಈ ಜಸ್ಟ್ ಹೊಡೆದದ್ದು ಇದೆ ನೋಡ್ರಿ, ಯಾವ ಥರ ಕಸ ಕಾಣುತ್ತೆ. ಇಲ್ಲೇ ಬಗಲಾಗ ಇನ್ನೊಂದು ಸತಿ ತೋರಿಸ್ತೀನಿ ನೋಡ್ಕೇರಾದ್ರೆ. ಇದು ನೋಡ್ರಿ ಯಾವ ಥರ ಕಾಣುತ್ತೆ. 2 ಸಾಲ ನಡ್ಬರ್ಕ ಹಚ್ಚ ಕಾಣುತ್ತೆ ಪೂರ. ಈ ಸೈಡ್ ನೋಡ್ರಿ ಯಾವ ಥರ ಕಾಣಕತ್ತೆ. ಈಗ ಇದೆಲ್ಲ ಈ ಜಸ್ಟ್ ಇದೇ ಸಾಲಿಗೆ ಕುಂಟು ಹೊಂಟದು. ಇದೆಲ್ಲ ಕಸ ಕಿತ್ತಿದ್ದದ. ಇದೇ ಸಾರಿಗೆ ಅಲ್ಲಿ ನಿಂತ ಸದ್ಯಾಗ ನೋಡ್ರಿ ಇಲ್ಲಿ ಯಾವ ಥರ ಕಾಣಕತ್ತೆ. ಇದೆಲ್ಲ ಕಸ ಇಲ್ಲಿತ್ತು, ಪೂರ ಇಲ್ಲದಲ್ಲಿ ಕಾಣೋದಲ್ಲಟ್ಟು ಕಸ ಇತ್ತು. ಈ ಥರ ಇದ್ದಿದ್ರೆ ಅಂದ್ರೆ ಈ ಥರ ಇದ್ದು ಸಾಲ ಅಂದ್ರೆ ಈ ಥರ ಕಸ ಇದ್ದಿದ್ದನ ಈ ಥರ ಮಾಡಿ, ಈ ಥರ ಇದ್ದಿದ್ದನ ಈ ಥರ ಮಾಡಿನಲ್ಲ. ಇವರಿಬ್ಬರನ್ನ ಕರ್ಕೊಂಡೇಸಿ ಈ ಥರ ಮಾಡಕತ್ತೀನಿ. ಸದ್ಯಕ್ಕೆ ಇದೇ ಫೈನಲ್ ಲಾಸ್ಟ್. ಇದಾದಗಣೆ ಮತ್ತು ಇನ್ನೊಂದು ಸತಿ ಕುಂಟು ಹೊಡೆಯಂಗಿಲ್ಲ ಏನಿಲ್ಲ. ಯಾಕಪ್ಪ ಅಂದ್ರೆ ಸೈಡ್ಗೆ ಈ ಥರ ಬ್ರ್ಯಾಂಚಸ್ ಬಂದಿರ್ತಾವಲ್ಲ, ಈ ಥರ ಕೊಲ್ಲಿ ಹತ್ತಿವು, ಇವೆಲ್ಲ ಮುರಿಯಕತ್ತವ. ಯಾವ ಥರ ಅಂದ್ರೆ ಇಲ್ಲಿ ನೋಡ್ರಿ, ಈ ಥರ ಇದು ಮುರಿದದ್ದು ಅದು ಕ್ಲಿಯರಾಗಿ ಕಡೆಗೆ ಆಗಿಬಿಡುತ್ತೆ. ಇದು ಏನಿಲ್ಲ, ಆ ದಂಡೆಂದು ಗಿಡದ್ದು
ಎಲ್ಲ ನಡಬರ್ಕೆ ಇಲ್ಲಿಂದ ಎತ್ತು ಕಾರಿಟ್ಟು ಎಲ್ಲ ಕಸ ದಿಂಡ ಆ ಕಡೆ ಒಳ್ಳಾಡಿ ಹೆಂಗೆ ಒಟ್ಟು ಯಾವುದೋ ಒಂದು ಕಾರಣದಿಂದಾಗಿ ಮುರಿಯಕತ್ತಾವ ಈ ಥರ ನೋಡ್ರಿ. ಇದಕ್ಕೆ ಯಾವ ಥರ ಎಷ್ಟು ಕಾಯಿ ಆಯ್ತಿದ್ವು. ಇದು ಲಾಸ್ಟಿಂದ ಬಿಟ್ರೂ ಇವು 3, ಇದೊಂದು ಹೂವು, ಇದೊಂದು ಇಲ್ಲೊಂದು ಇಲ್ಲಿ ತಾನೆ ಏನಿಲ್ಲ ಮತ್ತು 7-8 ಕಾಯಿ ಈ ಕೊಲ್ಲೆ ಕಾಯ್ತಿದ್ವು. ಇದೇ ಕಾರಣಕ್ಕೆ ಹೊಡೆದೋ ಬೇಡ ಅಂತ ಬಿಟ್ಟಿದ್ವಿ ಇಷ್ಟು ದಿನ. ಕಸ ನುಡಿಗಿಸಿ ಹೊಡೆಯಂಗಾಗ್ಯದ. ಇದೊಂದು ಸಾಯ್ತಿ ಲಾಸ್ಟ್ ಇಲ್ಲೇ ತಾನೆ ಇಲ್ಲಿ ನಡಬರ್ಕ ಡೋಣ ಕಣ್ಣಾಗ ಥರ ಕಸ ಇಲ್ಲಿ ತಾನೆ ಹೊಡಿಬೇಕು. ಈ ಥರ ಕೊಲ್ಲೆ ಮುರಿತೇವೆ ಅಂತಲೇ ಒಳ್ಳೆಯದ ಬಿಟ್ಟಿದ್ದು. ಕಸ ಬಂದರೂ ಬರ್ಲಕ್ಕ ಈ ವರ್ಷ ಮಳೆಗಾಲ ಆಗಿಲ್ಲ ಏನಿಲ್ಲ. ಆದೊಟ್ಟು ಹೆಂಗಾರೈತೆ ಕಸ ಆಗಲಿ ಏಟೇ ಆಗ್ಲಕ್ಕ ಆದೊಟ್ಟು ಚಲೋ ಮಾಡ್ಕೋಬೇಕಂತ ಅಂದ್ರೆ ಚಲೋತ್ನಾಗಿ ಹತ್ತಿ ಅದು ಕಾಯದು ಮೇಂಟೈನ್ ಮಾಡ್ಬೇಕಂತ ಒಳಗೆ ಕಸ ಆದ್ರೂ ಇಟ್ಟು ದಿನ ಬಿಟ್ಟಿದ್ವಿ. ಕಸ ಹೆಚ್ಚಿಕೊಂಡು ಹೇಸಿ ಕಾಣಕತ್ತವಲ್ಲ ಅದ್ರ ಸಲಿಗೆ ಹೊಡೆಯಕತ್ತೀವಿ. ಬರೀ ಸದ್ಯಕ್ಕೆ ಅಲ್ಲಿ ತನಕ ಹೋಗಿಸಿ ಇನ್ನೊಂದು ಸತಿ ತೋರಿಸ್ತೀನಿ ಯಾವ ಥರ ಇನ್ನೊಂದು ಸತಿ ಮತ್ತು ಆ ಸೈಡ್ ಯಾವ ಥರ ಆಗ್ಯದ ಮತ್ತು ಈ ಸೈಡ್ ಬಂದಿಸಿ ಹೊಡೆದು ಕಸ ಯಾವ ಥರ ಆಗ್ಯದ ಅಂತ ತೋರಿಸ್ತೀನಿ. ಇನ್ನೊಂದು ಸತಿ ತೋರಿಸ್ತೀನಿ ನೋಡಕತ್ತೀರಿ. ನೋಡಿರಿ ಈಸಿಗೆ ಯಾವ ಥರ ಸೈಡಿನ ಕೊಲ್ಲೆಗಳು ಯಾವ ಥರ ಇರ್ತಾವ, ಗಿಡಗಳು ಯಾವ ಥರ ಮಣಿತಾವ. ಇದ್ರ ಸಲಾಗಿ ಬೆಳೆ ಹೊಡೆದು ಬಿಟ್ಟಿದ್ವಿ. ಆದಷ್ಟು ಮೇಲಾಗಿ ಹೆಂಗಾರ ಹೊಡ್ಕೊಂಡು ಎಸಿ ಪಾರು ಮಾಡ್ಬೇಕು ಇದೊಂದು ಸೈತೆ ಹಂಗಾರ. ಇಲ್ಲಾಂದ್ರೆ ಇಷ್ಟೇ ಬಿಟ್ಟು ಅಂದ್ರೆ ಕಸ ಜಗ್ಗಿ ಆಗಿಬಿಡ್ತದ. ಅದ್ರ ಸಲಾಗೆ ಅಲ್ಲಕ್ಕೂ ಹೊಡೆಯಕತ್ತೀವಿ. ನೋಡಿರಿ ಸದ್ಯಕ್ಕೆ ಹಗಳೇನ ತೋರಿಸಿದ್ನಲ್ಲ ಆ ಬೇನಿ ಗಿಡದ್ಲೇದಿ ಮತ್ತು ಈ ಡಾಣತನ ಹೊಡಿಬೇಕಂತ ಮಾಡಿದ್ದೆ. ಮತ್ತು ಇಲ್ಲೇದಿ ಈ ಸೈಡ್ ಮತ್ತು ಇಲ್ಲೇದಿ ಈ ಕಡೆ ಒಂದು 10 ಸಾಲ ಆಗ್ತವೆ ನಟ್ಟೆ ಮತ್ತು 10 ಸಾಲ ಹಾಕಿಬಿಡ್ಲಪ್ಪ ಅಂತ ಅರ್ಧಂಬರ್ಧ ಆಯ್ತು ಕೆಲಸ. ಅದ್ರ ಸಲಿಗೆ ಅಷ್ಟು ಹೊಡೆಯಕೈತಿ. ಒಂದು 4 ಸಾಲ ಆಗ್ಯಾವ, ಇನ್ನೂ ಒಂದು 5-6 ಸಾಲ ಉಳ್ದವು. ಸ್ವಲ್ಪ ಜಸ್ಟ್ ಸದ್ಯಕ್ಕೆ ಒಂದು 5 ನಿಮಿಷ ನಿಂದಿರ್ಸೀನಿ. ಯಾಕೆ ಬಂದ್ರೆ ಆ ಗಿಡಕ್ಕೆ ನೀರದು ಕುಡಿದು ಬರ್ಬೇಕಂತ ಇದೆ. ನೋಡಿರಿ ಕಸ ಇದ್ದದ್ದು ನೋಡ್ರಿ ಈಗ ಯಾವ ಥರ ಕಾಣುತ್ತೆ. ಫುಲ್ಲೆಲ್ಲ ಕ್ಲೀನ್ ಆಗ್ಯದ. ಸ್ವಲ್ಪ ಕಸ ಈ ಥರ ಹೆಚ್ಚಿಗಿದ್ದಲಿಕ್ಕೆ ಈ ಥರ ಗುಂಪಿ ಆಗ್ಯದ. ಅಂದ್ರೆ ಜಗ್ಗಿ ಕಸ ಗುಂಪಿ ಬಿದ್ದದ. ಒಂದೊಂದು ತಾವಲ್ಲಿ ಕಸ ಅರ್ಧಗೇಸಿ ಹಂಗೆ ಕಡಾವನಿಗಿಂತದ ನಿಗರ್ಸಿ ಅಂದೆ. ಒಂದೊಂದು ತಾವಲ್ಲಿ ಮೊದಲು ಹೊಡೆದಿದ್ದೆಲ್ಲ ತೋರಿಸ್ತೀನಿ ನೋಡ್ರಿ. ಜಸ್ಟ್ ಏನೋ ಈಗ ಫಸ್ಟಿಗೆ ಹೊಡೆದಲ್ಲ ಅದು ಯಾವ ಥರ ಆಗ್ಯದಂತ. ಮತ್ತು ನೋಡ್ರಿ ಒಂದೊಂದು ಸಾಲಿಗೆ ಈ ಥರ ಕಸ ನಿಂತದ. ಕೆಳಗೆಲ್ಲ ಅರ್ತದ ಅಂದ್ರೆ ಕಸ ಈ ಥರ ನಿಂತದ. ಯಾಕೆಂದ್ರೆ ಇಂದ ಕುಂಟಿ ದಿಂಡಿಂದ ಇಂದ ಬೆಳಿತಿಲ್ಲ ಕುಂಡಿ, ಅದ್ರ ಸಲಿಗೆ ಅದೇ ಥರ ನಿಂತದ ನೋಡಿರಿ. ಫಸ್ಟಿಗೆ ಹೊಡೆದಿದ್ದು ಅಂದರೆ ಫಸ್ಟ್ ಇಲ್ಲೇ ಚಾಲು ಮಾಡಿದ್ನಲ್ಲ ಈ ಕುಂಟಿ ದಿಂಡಿ ಬೆಲೆ ಇದೆ. ಈ ಸೈಡಲ್ಲಿ ಚಾಲು ಮಾಡಿದ್ದೆ, ಈ ಸೈಡಲ್ಲೇ ಚಾಲು ಮಾಡಿದ್ದು ನೋಡಿರಿ. ಇದೆಲ್ಲ ಕಸ ಯಾವ ಥರ ಒಣಗ್ಯದ. ದಿಂಡಿ ಎಲ್ಲೆಲ್ಲಿ ಹೋಗ್ಯದ ಅಲ್ಲೆಲ್ಲ ಕಸ ಈ ಥರ ಒಣಗ್ಯದ. ಅಲ್ಲೊಂದಿಟ್ಟು ಇಲ್ಲೊಂದಿಟ್ಟು ಅಷ್ಟೇ ನಿಂತದ ಕಡಾವು. ಏನು ಮಾಡೋದಾಗಲ್ಲ. ಅದು ನೋಡ್ಬೇಕು ಇನ್ನೊಂದು ಸತ್ಯನೂ ಹೊಡೆಯಲ್ಲ. ಒಣಗಿದ್ರ ಪಾಡ ಇಲ್ಲಂದ್ರೆ ಶಿವ ಅದು ಅಟ್ಟೆ ಇರ್ತದೆ. ಅಟ್ಟೆ ಕಸ್ದಾಗೆ ಹತ್ತಿ ಪೈತೆಲ್ಲ ಬಿಡ್ಸಂದು ರಾಶಿ ಮಾಡ್ಬೇಕು. ಸದ್ಯಕ್ಕೆ ಈಗ ಎತ್ತುಗಳಲ್ಲಿ ಅವ ಒಂದು 7 ಸಾಲ ಆಗ್ತಾವ. ಇನ್ನೂ ಒಂದು ಸ್ವಲ್ಪ ನೀರು ಕುಡಿಬೇಕಂತ ನೀರು ಮನೇಲೆ ತಂದಿದ್ವಿ. ಇಲ್ಲೇ ನೀರಿಟ್ಟು ನೆರಳಿಗೆ ಇಟ್ಟಿದ್ವಿ. ಒಂದಿವ್ಸ ಕುಡಿದ್ಗೇಸಿ ಆದಷ್ಟು ಹೊಡೆದ್ಗೇಸಿ. ಮತ್ತು ಈಗ ಇಲ್ಲಿ ಪೈಪ್ ಕಾಣುತ್ತಲ್ಲ, ಇಲ್ಲಿ ಇದು ಈ ಹೊಲ್ದಾಗ ಸ್ಪ್ರಿಂಕ್ಲರ್ ಹಾಕ್ಬೇಕು. ಇಲ್ಲಿ ಒಂದು 25 ಸ್ಪ್ರಿಂಕ್ಲರ್ ಅವ. ಈ ಪೈಪು ಅಲ್ಲಿ ಬ್ಯಾರಲ್ ಕಾಣುತ್ತವಲ್ಲ ಮೂಲೆಗೆ, ಇಲ್ಲಿಗೆ ಸುಮಾರು ಇಲ್ಲಿ ಕಾಣ್ತಾವಲ್ಲ, ಅಲ್ಲಿ ಕೈ ಕಾಣುತ್ತೆ ಇಲ್ಲಿ ಅಲ್ಲಿ ಐತಿ. ಅದೇ ಡೋಣ ಅಲ್ಲಿ ಐತಿ. ಹಿಂಗೆಲ್ಲ ಒಳಗೆ ತೊಗೊಂಡೀಸಿ ಇಲ್ಲಿ ಒಳಗೆಲ್ಲ ಕಂಟ್ಯಾಗ ಗಿಡದ ತೊಗೊಂಡೀಸಿ ಆ ಹೊಲ್ದಾಗ ಪಾರು ಮಾಡಿ ಏಕ ಸೀದಾ ನಮ್ಮ ಬೋರ್ ಅದಲ್ಲ ನಮ್ಮದು, ಆ ಬೋರಿಂತನ ಏಕ ಹಾಕ್ಬೇಕು. ಸದ್ಯಕ್ಕೆ ಈಗ ಆದಷ್ಟು ಕುಂಟು ಹೊಡೆದೇಸಿ ಪೈಪ್ ಅದು ಕಿತ್ತಾಕ್ತೀನಿ. ನೆಕ್ಸ್ಟ್ ವೀಡಿಯೋದಾಗ ಇಲ್ಲಿ ಒಂದಲ್ಲ ಈಗ ನೀರು ಹಾಕ್ತೀನಿ ಅಂತಂದೆಲ್ಲ ಸ್ಪ್ರಿಂಕ್ಲರ್ ಆ ಹೊಲ್ದಾಗ, ಮತ್ತು ಇನ್ನೊಂದು ಬೇರೆ ಹೊಲ್ದಾಗ ಸ್ವಲ್ಪ ಹತ್ತಿ ಫಲಗಳು ಉದ್ರಕತ್ತವ. ಅಂದ್ರೆ ಯಾವ ಥರ ಉದ್ರವ ಎದಕ್ಕೆ ಉದ್ರವ ಅಂತ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ, ನೋಡಕತ್ರಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾರು ಹೇಳಬೇಕಂತಾರೆ ಕೆಳಗಡೆ ಕಾಮೆಂಟ್ ಮಾಡಿರಿ. ಒಬ್ಬರು ಕಾಮೆಂಟ್ ಮಾಡವಲ್ರಿ, ಯಾಕಂತ ಗೊತ್ತಿಲ್ಲ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೆ
ಬಾಯ್.